ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೂಡ ಹಗರಣ, ಮುಖ್ಯಮಂತ್ರಿಗಳಿಗೆ ನ್ಯಾಯ ಸಿಗಲಿದೆ. ಚನ್ನಪಟ್ಟಣ ಚುನಾವಣೆ ಕಾಂಗ್ರೆಸ್ ಮಾನ ಮರ್ಯಾದೆ ಪ್ರಶ್ನೆ, ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮಲೆನಾಡಲ್ಲಿ ಗಣಿಗಾರಿಕೆ ತಡೆಗೆ ಗಡುವು, ಆನೆ ವಾಸ ಮಾಡುವಲ್ಲಿ ಗಣಿಗಾರಿಕೆ ನಿಷೇಧಿಸುವಂತೆ ಆಗ್ರಹ. ಪಾದಯಾತ್ರೆ ಹೋರಾಟದ ಎಚ್ಚರಿಕೆ ನೀಡಿದ ಸಮಿತಿ ಅಧ್ಯಕ್ಷ ಪುಟ್ಟೇಗೌಡ. ಡಿಸಿಎಂ ಮುತುವರ್ಜಿಯಿಂದ ಎತ್ತಿನಹೊಳೆ ಯೋಜನೆ ಮೊದಲ ಹಂತದ ಕಾಮಗಾರಿ ಪೂರ್ಣ. ಸೆಪ್ಟೆಂಬರ್ 6ರಂದು ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತಿದೆ. ಮಾಹಿತಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಮಾನ ಮರ್ಯಾದೆ ಮತ್ತು ಗೌರವದ ಪ್ರಶ್ನೆಯಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಚನ್ನಪಟ್ಟಣದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ನಿಲ್ಲಿಸುತ್ತಾರೆ ಅವರು ನಿಲ್ತಾರೆ. ಬಿಫಾರಂ ಹೈಕಮಾಂಡ್ ನೀಡುತ್ತೆ. ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ಗೆ ಅವಕಾಶ ಕೊಡಬಹುದು. ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಇನ್ನೊಬ್ಬರಿಗೆ ಕೊಡಬಹುದು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು. ಅವರ ಜಿಲ್ಲೆಗೆ ಸೇರಿರುವ ಚನ್ನಪಟ್ಟಣ ಕ್ಷೇತ್ರ ಅವರ ಪಾಪ್ಯುಲಾರಿಟಿಯನ್ನ ಪರೀಕ್ಷೆಗೆ ಒಡ್ಡುತ್ತೆ. ಆದ್ದರಿಂದ ಚನ್ನಪಟ್ಟಣ ಚುನಾವಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ತೀವ್ರವಾಗಿ ತೆಗೆದುಕೊಳ್ಳುತ್ತೆ. ಆ ಚುನಾವಣೆ ಗೆಲ್ಲಲು ಎಲ್ಲಾ ಮುಖಂಡರು ಪ್ರಯತ್ನ ಮಾಡ್ತೇವೆ. ಯಾರೇ ನಿಂತರೂ ಎಲ್ಲರೂ ಅಭ್ಯರ್ಥಿಗಳು ತಿಳ್ಕೊಂಡು ಕೆಲಸ ಮಾಡ್ತೀವಿ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ, ನಮ್ಮ ಗೌರವದ ಪ್ರಶ್ನೆ ಎಂದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಈಗ ಸದ್ಯದಲ್ಲಿ ಬದಲಾವಣೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರೂ ಒಂದು ದಿನ ಬದಲಾವಣೆ ಆಗಬೇಕು. ಯಾವತ್ತು ಒಂದು ದಿನ ಬದಲಾವಣೆ ಆಗುತ್ತೆ ಎಂದು ಹೇಳಿದರು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನೂ ಇಲ್ಲ. ಸೈಟ್ ಹಂಚಿಕೆ ಆಗುವಾಗ ಅವರು ಅಧಿಕಾರದಲ್ಲೇ ಇರಲಿಲ್ಲ. ಪ್ರಸ್ತುತ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಮುಖ್ಯಮಂತ್ರಿಗಳಿಗೆ ನ್ಯಾಯ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜಕೀಯ ದುರುದ್ದೇಶದಿಂದ ಗವರ್ನರ್ ಮೇಲೆ ಪ್ರಭಾವ ಬೀರಿ ಇಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಅಷ್ಟೇ ಎಂದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಮೂಡ ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ ಹೇಳಿ. ಅವ್ರ ಮನೆಯವರು ಪಾರ್ವತಿಯನ್ನವ್ರಿಗೆ ಸೈಟ್ ಕೊಟ್ಟ ಆ ಕ್ಷಣಕ್ಕೆ ಸಿದ್ದರಾಮಯ್ಯ ಕೊಡ್ಸವ್ರ, ಸಿದ್ದರಾಮಯ್ಯ ಕೊಡಿ ಅಂತ ಯಾರಿಗಾನ ಹೇಳಿದಾರ, ಯಾರಿಗಾನ ಪತ್ರ ಬರ್ದಾರ, ಏನಿದೆ ಅವ್ರ ಪಾತ್ರ ಎಲ್ಲಾದ್ರೂ ಹೇಳಿ ನೋಡ. ಯಾರು ತಪ್ಪು ಮಾಡಿದಾರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ. ಈಗ ನಿಮಗೆ ಆ ಅಧಿಕಾರಿ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೀನಿ, ಇವ್ರೇನಾದ್ರು ಅಧಿಕಾರಿ ಮೇಲೆ ಪ್ರಭಾವ ಬೀರಿ ಅವ್ನ ಕಮಿಷನ್ ಇದ್ದಾಗ ಸೈಟ್ ಮಾಡಿ ಕೊಡ್ಸಿದ್ರೆ ಇವತ್ತು ಅಲ್ಲೇನೋ ಲೋಪ ಆಗಿದೆ ಅಂತ ಹೇಳಿ ವರದಿ ಬಂದಾಗ ಯಾಕೆ ಅವ್ನು ಸಸ್ಪೆಂಡ್ ಮಾಡ್ತಾರಾಗ? ಇವ್ರೇನಾದ್ರು ಫೇವರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರ? ಅದರಿಂದ ನೋಡಿ, ಈಗಾಗಲೇ ಕೋರ್ಟ್ ಬಂದಿದೆ. ಒಂದು ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಯಾವುದೇ ಹಂತದಲ್ಲೂ ಇಲ್ಲ. ಮತ್ತೆ ಈ ಸೈಟ್ ಇದ್ದು ಭೂಮಿದು ಏನೆಲ್ಲ ಇವು ನಡೀತವೆ ಕರೆಸ್ಪಾಂಡೆನ್ಸ್. ಪಶ್ಚಿಮ ಘಟ್ಟ ಹಾಗೂ ಆನೆಗಳು ವಾಸ ಮಾಡುವ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ನಿಷೇಧಿಸುವಂತೆ ಪಶ್ಚಿಮ ಘಟ್ಟ ಜಂಟಿ ಹೋರಾಟ ಸಮಿತಿ ಅಧ್ಯಕ್ಷ ಪುಟ್ಟೇಗೌಡ ಮತ್ತು ಹೇಮಂತ್ ಕುಮಾರ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯ ಮಲೆನಾಡು ಭಾಗವಾದ ಸಕಲೇಶಪುರ ಹಾಗೂ ಆಲೂರು ತಾಲೂಕುಗಳಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದು, ಇದು ಅಕ್ರಮವಾಗಲಿ ಅಥವಾ ಸಕ್ರಮವಾಗಲಿ ಪರಿಸರ ಸಂರಕ್ಷಣಾ ದೃಷ್ಟಿಯಿಂದ ಹಾಗೂ ಮುಂದಿನ ಪೀಳಿಗೆಯ ಬದುಕಿಗಾಗಿ ಕಲ್ಲು ಗಣಿಗಾರಿಕೆಯನ್ನು ನಿಷೇಧಿಸಬೇಕೆಂದು ಈಗಾಗಲೇ ಹಾಸನ ಜಿಲ್ಲಾಧಿಕಾರಿ ಮತ್ತು ಹಾಸನ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಆದರೆ ಇಲ್ಲಿವರೆಗೂ ಸೂಕ್ತವಾಗಿ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇನ್ನು 1 ತಿಂಗಳ ಒಳಗೆ ಇಂತಹ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡದಿದ್ದಲ್ಲಿ ಸರ್ಕಾರದ ಗಮನ ಸೆಳೆಯಲು ಪಾದಯಾತ್ರೆ ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಮುಂದಿನ ಹೋರಾಟವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತೀರ್ಪನ್ನು ಕೈಗೊಂಡಿರುತ್ತೇವೆ ಎಂದು ಎಚ್ಚರಿಸಿದರು. ಈಗಾಗಲೇ ಅಸ್ಸಾಂ ರಾಜ್ಯದಲ್ಲಿ ಆನೆಗಳಿರುವ ಭಾಗಗಳಲ್ಲಿ ಕಲ್ಲು ಗಣಿಗಾರಿಕೆ ನಿಷೇಧ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ಮಲೆನಾಡು ಭಾಗಕ್ಕೆ ಜಾರಿ ಮಾಡಿ ಎಂಬುದೇ ನಮ್ಮ ಬೇಡಿಕೆ. ಅದರಿಂದ ನಾವು ಪಶ್ಚಿಮ ಘಟ್ಟ ಉಳಿಸಿ ಜಂಟಿ ಹೋರಾಟ ಸಮಿತಿ ಎಂದು ರಚನೆ ಮಾಡಿಕೊಂಡು ಈ ಹೋರಾಟದ ಸಮಿತಿಯಲ್ಲಿ ಹೊಸೂರು, ಚಂಗಡಿಹಳ್ಳಿ, ಉಚ್ಚಂಗಿ, ಹೊನಗೂರು, ಎಸ್ತೂರು, ಕೊಡಗಿನ ತೋಳೂರು, ಶೆಟ್ಟಳ್ಳಿ ಪಂಚಾಯಿತಿ ಮತ್ತು ಆಲೂರು ತಾಲೂಕು ಒಳಪಟ್ಟಿರುತ್ತವೆ. ಕೇರಳದಲ್ಲಿ ಆದಂತಹ ಭೂಕುಸಿತ, ವಯನಾಡು ಪ್ರದೇಶದಲ್ಲಿ ಆದಂತಹ ಪ್ರಕರಣಗಳಿಗೆ ವ್ಯಾಖ್ಯಾನಿಸಲು ನಿಖರವಾದ ಕಾರಣಗಳೇ ಇನ್ನೂ ದೊರೆಯಲಿಲ್ಲ. ನಮ್ಮ ಪಶ್ಚಿಮ ಘಟ್ಟವಾದ ಸಕಲೇಶಪುರ ಇಂತಹ ಸನ್ನಿವೇಶಗಳು ಬರಬಾರದೆಂಬ ದೃಷ್ಟಿಯಿಂದ ನಮ್ಮ ಹೋರಾಟವಾಗಿದೆ ಎಂದು ಹೇಳಿದರು. ಪಶ್ಚಿಮ ಘಟ್ಟ ಜಂಟಿ ಹೋರಾಟ ಸಮಿತಿಯ ಪುಟ್ಟಸ್ವಾಮಿ, ರಮೇಶ್, ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಅಧಿಕಾರಿ ಇರಬಹುದು, ದಂಡಾಧಿಕಾರಿ ಇರಬಹುದು, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಇರಬಹುದು, ಮತ್ತೆ ಡಿಎಫ್ಒ ಅರಣ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಈಶ್ವರ್ ಖಂಡ್ರೆ ಮನವಿ ಸಲ್ಲಿಸಿದ್ದೀವಿ. ಮನವಿಯನ್ನ ಸಲ್ಲಿಸಲಾದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ಮನವಿನ ಸಲ್ಲಿಸಿ ಮುಖ್ಯಮಂತ್ರಿಗಳು 6ನೇ ತಾರೀಕು ಏನು ಸಕಲೇಶಪುರ ಭಾಗಕ್ಕೆ ಬರ್ತಾ ಇದ್ದಾರೋ ಅವ್ರ ಗಮನ ಸೆಳೆಯೋಣ ಅಂತ ನಮ್ಮ ಉದ್ದೇಶ ಆಗಿದೆ.
ತದನಂತರ ಮುಖಾಂತರ ಸರ್ಕಾರದ ಗಮನ ಸೆಳೆಯಬೇಕು ಅಂತ ಈಗಾಗಲೇ ಹೋರಾಟ ಸಮಿತಿ ಮುಖಾಂತರ ಒಟ್ಟು 6 ಪಂಚಾಯಿತಿಗಳು ಒಳಪಡ್ತವೆ. 6 ಪಂಚಾಯಿತಿಗಳನ್ನ ಎಲ್ಲರೂ ಕೂಡ ಅವರೇ ಒಂದು ಪ್ರಕೃತಿಯ ಒಂದು ಹಿತಾಸಕ್ತಿಯ ಜನಗಳು ಬರ್ತಾ ಇದ್ದಾರೆ. 6 ಪಂಚಾಯಿತಿಗಳಿಂದ ನಾವು ಸರಿಸುಮಾರು ಒಂದು 1000 ಜನ ಅಂತ ಲೆಕ್ಕಾಚಾರ ಹಾಕಿದೀವಿ ಅಂದಾಜು. ಪಾದಯಾತ್ರೆ ದಿನಾಂಕವನ್ನ ನಾವು ಸದ್ಯದಲ್ಲೇ ತಿಳಿಸ್ತೀವಿ ಮಾಧ್ಯಮ ಸ್ನೇಹಿತರಿಗೆ. ಇದು ನಮ್ಮ ಪ್ರಮುಖವಾದಂತ ಅಜೆಂಡಾ. ಸಂಗತಿ ಏನಂದ್ರೆ, ವೈನಾಡಿನಲ್ಲಿ ಇನ್ನು ನಿಖರವಾದಂತ ಮಾಹಿತಿನೇ ಹೇಳಕ್ಕಾಗ್ತಾ ಇಲ್ಲ. ಅಲ್ಲಿ ಏನದು ಹಲವು ಅಡೆತಡೆ ನಿವಾರಣೆ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುತುವರ್ಜಿಯಿಂದ ಎತ್ತಿನಹೊಳೆ ಯೋಜನೆ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ 6ರಂದು ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆರಾಜಣ್ಣ ಹೇಳಿದರು. ಸಕಲೇಶಪುರ ತಾಲೂಕು ಹೆಬ್ಬನಹಳ್ಳಿ ಬಳಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ ಮೊದಲಾದವರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಸೆಪ್ಟೆಂಬರ್ 6ರಂದು ಗೌರಿ ಹಬ್ಬದ ದಿನ ಎತ್ತಿನಹೊಳೆಗೆ ಶುಭ ಚಾಲನೆ ಸಿಗಲಿದೆ. ನಾಡಿನ ಸಿಎಂ, ಡಿಸಿಎಂ ಹಾಗೂ ಹಲವು ಸಚಿವರು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಮುಖವಾಗಿ ಹರಿಯುವ ನದಿ ನೀರನ್ನು ಪೂರ್ವಾಭಿಮುಖವಾಗಿ ತಿರುಗಿಸುವ ವಿನೂತನ ಯೋಜನೆ ಇದಾಗಿದ್ದು, ಒಟ್ಟು 7 ಪೈಪ್ಲೈನ್ ಮೂಲಕ ನೀರು ಮೇಲೆತ್ತಲಾಗುತ್ತಿದೆ. ಇದಕ್ಕಾಗಿ ನೀರನ್ನು ಸಂಗ್ರಹ ಮಾಡಲಾಗಿದೆ. ಮುಂದಿನ ವರ್ಷದ ವೇಳೆಗೆ ಅರಸೀಕೆರೆ ಹಾಗೂ ಜಿಲ್ಲೆಯ ಬೇರೆ ಭಾಗಕ್ಕೆ ನೀರು ಹರಿಯಲಿದೆ ಎಂದು ಹೇಳಿದರು. ಸದ್ಯ 4ನೇ ವಿತರಣೆ ತೊಟ್ಟಿಯಿಂದ ವಾಣಿವಿಲಾಸ ಸಾಗರದತ್ತ ಲಿಫ್ಟ್ ಮಾಡಿದ ನೀರು ಹರಿಯುತ್ತಿದೆ. ಎಲ್ಲ ಅಡೆತಡೆ ನಿವಾರಣೆ ಮಾಡಿ ಯೋಜನೆ ಜಾರಿ ಮಾಡಲಾಗುತ್ತಿದೆ. ಡಿಸಿಎಂ ಅವರು ವೈಯಕ್ತಿಕ ಮುತುವರ್ಜಿಯಿಂದ ಯೋಜನೆ ಕಾರ್ಯಗತಗೊಳಿಸಲು ಶ್ರಮಿಸಿದ್ದಾರೆ ಎಂದು ವಿವರಿಸಿದರು. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಫಲಾನುಭವಿ ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳಿಗೆ ಆಹ್ವಾನ ನೀಡಲಾಗಿದೆ. ಇದೊಂದು ಕುಡಿಯುವ ನೀರಿನ ಯೋಜನೆ. ಗುತ್ತಿಗೆದಾರರು ಸಾಕಷ್ಟು ಕಷ್ಟದ ಸನ್ನಿವೇಶ ಎದುರಿಸಿ ಯೋಜನೆ ಕಾರ್ಯಗತ ಮಾಡಿದ್ದಾರೆ ಎಂದು ಸಚಿವರು ಹೇಳಿದರು. ಕೆಲವೆಡೆ ಅರಣ್ಯ ಇಲಾಖೆಯ ಅಡ್ಡಿ ಆಕ್ಷೇಪಗಳಿರೋದ್ರಿಂದ ಅಡಚಣೆ ಆಗಿದೆ. ಆದ್ದರಿಂದ ವಾಣಿವಿಲಾಸ ಸಾಗರಕ್ಕೆ ನೀರು ಹರಿಯುತ್ತಿದೆ. ಮುಂದಿನ ವರ್ಷ ಅರಸೀಕೆರೆ ಸೇರಿದಂತೆ 7 ಜಿಲ್ಲೆಗಳಿಗೂ ನೀರು ಪೂರೈಕೆ ಮಾಡಲಾಗುವುದೆಂದು ಸಚಿವರು ಭರವಸೆ ನೀಡಿದರು. ಈ ಯೋಜನೆಯಿಂದ ನೀರಿನ ಅಗತ್ಯತೆ ಇರುವ ಬಯಲುಸೀಮೆಯ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ. ಉಳಿದ ಕಾಮಗಾರಿಯನ್ನ ಅತಿ ತುರ್ತಾಗಿ ಮಾಡಿ ಮುಂದಿನ ವರ್ಷ 7 ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುತ್ತೇವೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಯೋಜನೆಗೆ ದುಡಿದ ಎಲ್ಲರನ್ನ ಸನ್ಮಾನಿಸಿ ಗೌರವಿಸಲಾಗುವುದೆಂದು ಪುನರುಚ್ಚರಿಸಿದರು. ಸಂಸದ ಶ್ರೇಯಸ್ ಪಟೇಲ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ವಿಶ್ವೇಶ್ವರಯ್ಯ, ಜಲ ನಿಗಮದ ಎಂಡಿ ಚಿಕ್ಕಸಿದ್ದಯ್ಯ, ಸಕಲೇಶಪುರ ಎಸಿ ಡಾಕ್ಟರ್ ಎಂಎನ್ ಶ್ರುತಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮೊದಲಾದವರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. 6ನೇ ತಾರೀಕು ನಮಗೆಲ್ಲ ತಿಳಿದಿರೋ ಹಾಗೆ ಗೌರಿ ಹಬ್ಬ. ಗೌರಿ ಹಬ್ಬದ ದಿವಸ ಗಂಗೆಯನ್ನ ಪೂಜೆ ಮಾಡ್ತಕ್ಕಂಥ, ಬಾಗಿನ ಅರ್ಪಿಸ್ತಕ್ಕಂಥ, ನಮ್ಮ ಸಂಪ್ರದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಪೂಜಾ ವಿಧಿ ವಿಧಾನಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಎಲ್ಲಿ ಹೋಮ ಮಾಡ್ತಾರೆ, ಎಲ್ಲಿ ಏನೇನು ಮಾಡ್ತಾರೆ, ಅದು 5ನೇ ತಾರೀಕಿನ ಅದನ್ನ ಅವರು ರಾತ್ರಿ ನೆರವೇರಿಸ್ತಾರೆ. 6ನೇ ತಾರೀಕು ಬೆಳಿಗ್ಗೆ 12 ಗಂಟೆ ಸುಮಾರಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಉಪಮುಖ್ಯಮಂತ್ರಿಗಳು ಏನ್ ಬಂದು ಟ್ರಯಲ್ ರನ್ ಅನ್ನ ಮಾಡಿದ್ದಾರೆ, ಅದನ್ನ ನಾವು ವಿದ್ಯುಕ್ತವಾಗಿ ಅವರು ಚಾಲನೆಯನ್ನ ಕೊಡ್ತಕ್ಕಂಥ ಒಂದು ಪುಣ್ಯದ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ದಿವಸ ಚಾಲನೆಯನ್ನ ನೀಡಿ, ಏನು ಪಶ್ಚಿಮ ಮುಖವಾಗಿ ಹರಿತಕ್ಕಂಥ ನದಿ ನೀರುಗಳನ್ನ ವಿರುದ್ಧ ದಿಕ್ಕಿಗೆ ತಿರುಗಿಸ್ತಕ್ಕಂಥದ್ದು, ಪೂರ್ವಾಭಿಮುಖವಾಗಿ ಪಶ್ಚಿಮ ಮುಖವಾಗಿ ಹರಿತಕ್ಕಂಥ ನದಿ ನೀರನ್ನ ಪೂರ್ವಾಭಿಮುಖವಾಗಿ ಹರಿಸ್ತಕ್ಕಂಥ ಒಂದು ವಿನೂತನವಾದಂತಹ ಯೋಜನೆ ಇದು. ಇದು ಸುಮಾರು 7. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಮಸ್ಕಾರ ಹಾಸನ, ನಿಮ್ಮ ಯೂನಿಲೈಟ್ ಸಾದರಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಧಮಾಕಾ ಸೇಲ್. ಈ ಗಣೇಶ ಹಬ್ಬದ ಪ್ರಯುಕ್ತ 0% ಬಡ್ಡಿ ದರದಲ್ಲಿ ಹಾಗೂ 0 ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೈಟ್ನಲ್ಲಿ 25,000ದಿಂದ 50,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 6,999 ರೂಪಾಯಿ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ.
50,000ದಿಂದ 75,000ದವರೆಗೂ ಖರೀದಿಸಿ ಹಾಗೂ ಪಡೆಯಿರಿ. 10,500 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಸಂಪೂರ್ಣ ಉಚಿತ. 75,000ದಿಂದ 1,00,000ದವರೆಗೆ ಖರೀದಿಸಿ ಹಾಗೂ ಪಡೆಯಿರಿ. 12,100 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಬ್ಯಾಗ್ ಸಂಪೂರ್ಣ ಉಚಿತ. 1,00,000ದ ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ. 15,395 ರೂಪಾಯಿ ಮೌಲ್ಯದ ಫಿಲಿಪ್ಸ್ ಕ್ಯಾಮೆರಾ ಮತ್ತು ಸಫಾರಿ ಟ್ರಾಲಿ ಬ್ಯಾಗ್ ಉಚಿತ. ನಿಮ್ಮ ಯೂನಿಲಿಡ್ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ 26,000ದವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ ಶೇಕಡ 7.5ರವರೆಗೆ ಕ್ಯಾಶ್ ಬ್ಯಾಕ್ HDFC ಕಾರ್ಡ್ಗಳ ಮೇಲೆ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ 15,000ದವರೆಗೂ ಎಕ್ಸ್ಚೇಂಜ್ ಮೊತ್ತ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು. ಹಿಂದೆ ಭೇಟಿ ಕೊಡಿ ನಿಮ್ಮ ಯೂನಿಲೈಟ್ ಸ್ಟೋರ್ಗೆ. ನಮ್ಮ ವಿಳಾಸ ಯೂನಿಲೈಟ್ ಅಪ್ಲಯನ್ಸಸ್, ಜುವೆಲ್ ರಾಕ್ ಹೋಟೆಲ್ ಎದುರು, BM ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9900032412. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಬೈಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸರ್ಕಾರಿ ಕಾಲೇಜಿಗೆ ಪ್ರಥಮ PU ಶಿಕ್ಷಣಕ್ಕಾಗಿ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಈ ವರ್ಷ ಕೂಡ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂದೇಶ್, ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್, ಗ್ರಾಮದ ಮುಖಂಡರಾದ ಸ್ವರೂಪ್, ಮಹಾಲಿಂಗಯ್ಯ, ಸತ್ಯನಾರಾಯಣ, ಅಶ್ವಥ್ ನಾರಾಯಣ್ ಮತ್ತು ಆದರ್ಶ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹೆಚ್ಚು ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ ಬೈಲಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಬೈಲಹಳ್ಳಿ ಗ್ರಾಮದ ವತಿಯಿಂದ ಪ್ರಥಮ ಬಹುಮಾನ 5,000, ದ್ವಿತೀಯ 3,000 ಮತ್ತು ತೃತೀಯ ಬಹುಮಾನ 2,000 ರೂಪಾಯಿಗಳನ್ನು ವಿತರಿಸಲಾಯಿತು. ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್ ಮಾತನಾಡಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಅನೇಕ ಸಲಹೆಗಳನ್ನು ನೀಡಿ ಉತ್ತಮ ಅಂಕ ಗಳಿಸಿ ತಂದೆ ತಾಯಿ ಮತ್ತು ಶಿಕ್ಷಕರಿಗೆ ಕಾಲೇಜಿಗೆ ಉತ್ತಮ ಹೆಸರು ತನ್ನಿ ಎಂದು ಕರೆ ನೀಡಿದರು. HCI ನ್ಯೂಸ್ ಹಾಸನ್. ಯಾವತ್ತೂ ನೀವು ಮಕ್ಕಳನ್ನ ಈ ಹಳ್ಳಿಗಾಡಿನಲ್ಲಿ ಇಂಥ ಪರಿಸರದಲ್ಲಿ ಎಲ್ಲ ಸೌಕರ್ಯವನ್ನ ಈ ನಾಡಿನ ರೈತ, ಈ ದೇಶದ ಬೆನ್ನೆಲುಬು ರೈತ, ಈ ರೈತಾಪಿ ವರ್ಗದಿಂದ ಬರ್ತಕ್ಕಂಥ ಮಕ್ಕಳು ನೀವೇನು ಇಲ್ಲಿ ಕಾಲೇಜಲ್ಲಿ ಹೋಗ್ತಾ ಇದ್ದೀರಿ, ಈ ಕಾಲೇಜಿನಲ್ಲಿ ಸಿಗ್ತಕ್ಕಂಥ ನಿಮ್ಮ ಅನುಭವ ಯಾವುದೇ ಕಾರಣಕ್ಕೂ ಸಿಟಿಯಲ್ಲಿ ಸಿಗೋದಿಲ್ಲ. ಈ ಅನುಭವವನ್ನ ನೀವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ಹೇಳ್ತಕ್ಕಂಥದ್ದು ಕವಲು ಕೊಡದ ದಾರಿ ಆಗಬಾರ್ದು. ವಿದ್ಯಾರ್ಥಿ ಜೀವನ ಏನೇ ಕವಲು ಪಡೆದ ದಾರಿ ಆಗಬಾರ್ದು, ಒಂದೇ ದಾರಿಯಲ್ಲಿ ಹೋಗ್ಬೇಕು. ನಿಮ್ಮ ಜೀವನ, ವಿದ್ಯಾರ್ಥಿ ಜೀವನ ಮತ್ತೆ ಹೋದ್ರೆ ಮತ್ತೆ ಸಿಗೋದಿಲ್ಲ. ಇದನ್ನು ಒಳ್ಳೆ ಅವಕಾಶವನ್ನ ಸದುಪಯೋಗಪಡಿಸಬೇಕು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನ ಮಾಡ್ತಾ, ನಿಮಗೆ ಸಿಗ್ತಕ್ಕಿರ್ತಕ್ಕಂಥ ನಿಮ್ಮ ಏನು ಪ್ರಾಂಶುಪಾಲರು ಇದ್ದಾರೆ, ಅವರ ಸಹೋದ್ಯೋಗಿಗಳು ಏನಿದೆ, ಎಲ್ಲರೂ ಕೂಡ ನಿಮಗೆ ಮಾರ್ಗದರ್ಶನ ನೀಡತಕ್ಕಂಥ ಗುರುಗಳಾಗಿರ್ತಾರೆ. ಆ ಗುರುವಿನ ಜೊತೆಯಲ್ಲಿ ಸಹಬಾಳ್ವೆಯನ್ನು ಇಟ್ಕೊಂಡು ಒಂದು ವರ್ಷ 2024 ಹೋದ್ರೆ ಮತ್ತೆ 2024 ಬರೋದಿಲ್ಲ. ನಾನು ಎಲ್ಲೋ ಒಂದು ಪುಸ್ತಕವನ್ನು ಓದ್ತೇನೆ. 2800 ಇಸ್ವಿ ಹೊತ್ತಿಗೆ ಕುಡಿಯೋದಕ್ಕೆ ನೀರಿರೋದೆಲ್ಲ ಬರಡುಗುವೆ ಆಗ್ತದೆ. ಎಲ್ಲೋ ಒಂದು ಜಾಗದಲ್ಲಿ ತಿಂತಕ್ಕಂಥ ನೀರು, ಕುಡಿತಕ್ಕಂಥ ನೀರು ಇರ್ತದೆ. ಅಲ್ಲಿಗೆ ಇಷ್ಟು ಸಾವಿರ ದುಡ್ಡು, ಲಕ್ಷ ಕೋಟಿ ಇದ್ರೆ ಆ ಮನೆಯೊಳಗೆ ಸೇರ್ತಕ್ಕಂಥ ಜಾಗ ಇರ್ತದೆ. ಇನ್ಯಾರು ಕೂಡ ಏನು ಸಿಗೋದಿಲ್ಲ ಅನ್ನೋ ಭಾವನೆಯನ್ನ ಇರ್ತಕ್ಕಂಥ ಒಂದು ಪುಸ್ತಕವನ್ನು ನಾನು ಓದಿದ್ದೇನೆ. ಎಲ್ಲೋ ಒಂದು ಸೆಂಟೆನ್ಸ್ ಓದಿಲ್ಲ, ಓದಿದೆ. ಹಾಗಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಇರ್ತದೆ. ಇಂದಿನ ಮಕ್ಕಳೇ ನಿವೃತ್ತ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು.
ಸರ್ಕಾರಿ ನೌಕರರ ಸಂಘದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮನವಿಯನ್ನು ನೀಡಿ ಮಾತನಾಡಿದ ತಾಲೂಕು ನಿವೃತ್ತ ನೌಕರರ ಸಂಘದ ಸಂಚಾಲಕ ಹಾಗೂ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ 2022-24ನೇ ಸಾಲಿನಲ್ಲಿ ನಿವೃತ್ತಿಯಾದ ನೌಕರರಿಗೆ ಸರಿಯಾದ ರೀತಿ ಭತ್ಯೆ ಸಿಗುತ್ತಿಲ್ಲ. ಈಗಾಗಲೇ 7ನೇ ವೇತನ ಅನುಷ್ಠಾನವಾಗಿದ್ದು ಅದು ನಿವೃತ್ತಿ ನೌಕರರಿಗೆ ಸಿಗುತ್ತಿಲ್ಲ ಹಾಗೂ 7ನೇ ವೇತನದಲ್ಲಿ ಪರಿಷ್ಕೃತ ಆದೇಶದ ಅನ್ವಯ 2022ರ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿ ನಿಧನ ಹೊಂದಿದ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಅನ್ವಯ ಲೆಕ್ಕಾಚಾರ ಮಾಡದೆ ಹಳೆ ವೇತನವನ್ನೇ ಪರಿಶೀಲಿಸುತ್ತಿರುವುದು ನಿವೃತ್ತ ನೌಕರರಿಗೆ ತೀವ್ರ ಆಘಾತವಾಗಿದ್ದು, ಅದರಿಂದ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರು 7ನೇ ಆಯೋಗದ ವರದಿಯಂತೆ ನಿವೃತ್ತ ನೌಕರರಿಗೂ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, 2022-24ರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಹೊಸ ವೇತನ ಶ್ರೇಣಿಯ ಬಿಸಿಆರ್ಜಿ ಕಮಿಷನರ್ನಂತೆ ಸರ್ಕಾರ ಮಂಜೂರಾತಿ ಮಾಡಬೇಕು. ಏಕೆಂದರೆ ನಾವು ಸಹ ಸರ್ಕಾರಿ ನೌಕರರಾಗಿದ್ದು ಅವರಿಗಾದಂತಹ ಕಷ್ಟ ನಮಗೂ ಆಗೋದ್ರಿಂದ ಇದಕ್ಕೆ ಪರಿಹಾರವನ್ನ ಕೂಡಲೇ ಕಂಡುಕೊಳ್ಳಬೇಕು. ನಾವು ಸಹ ನಿವೃತ್ತ ನೌಕರರ ಪರವಾಗಿ ಒತ್ತಾಯಿಸುವುದೇನೆಂದರೆ ಈ ಅವಧಿಯಲ್ಲಿ ನಿವೃತ್ತಿಯಾದವರಿಗೆ ಡಿಸಿಆರ್ಜಿ ಮೂಲ ವೇತನಕ್ಕೆ ಅನುಗುಣವಾಗಿ ಅದನ್ನ ನೀಡಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನ ತಾಲೂಕು ನೌಕರರ ಸಂಘದ ವತಿಯಿಂದ ನೀಡಲಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಉಪಾಧ್ಯಕ್ಷ ಪೂರ್ಣೇಶ್, ತಿಮ್ಮೇಗೌಡ, ರಾಮಚಂದ್ರ, ರೇವಣ್ಣ, ದೂಳಬ, ರಮೇಶ್, ಜಯಪ್ಪ, ಶಿವಣ್ಣ, ಮುಳ್ಳೇಗೌಡ, ಕಾಳೇಗೌಡ, ಶಿವರಾಮ್, ಸೋಮಶೇಖರಪ್ಪ, ಲಕ್ಷ್ಮಣ, ಪಾಂಡುರಂಗ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯವರು ಒಂದು ಸರ್ಕಾರಿ ನೌಕರರ ಸಂಘ ಬೇಲೂರು ಇಲ್ಲಿಗೆ ಒಂದು ಮನವಿನ ಕೊಟ್ಟಿರ್ತಾರೆ. ಈ ಮನವಿಯ ಒಂದು ಉದ್ದೇಶ ಏನು ಅಂದರೆ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತಿ ಹೊಂದಿದಂಥ ಸರ್ಕಾರಿ ನೌಕರಿಗೆ ಈಗಿನ ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿ ಡಿಸಿಆರ್ಜಿ, ಕಮ್ಯುಟೇಷನ್ ಮತ್ತು EL ಎನ್ಕಾಶ್ಮೆಂಟ್ ಇದನ್ನು ಸರ್ಕಾರ ಮಂಜೂರು ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 1/4/2023ರಿಂದ ವೇತನ ಆಯೋಗ ರಚನೆ ಆದಂಥ ನಂತರ 1/4/2023ರ ನಂತರ 17 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು 17% ಮಧ್ಯಂತರ ಪರಿಹಾರವನ್ನು ಕೊಟ್ಟರು. ಆ ಮಧ್ಯಂತರ ಪರಿಹಾರನ ತಗೊಂಡಂಥ ಸರ್ಕಾರಿ ನೌಕರರು ಕೂಡ ಇವತ್ತು ನಿವೃತ್ತರಾಗಿದ್ದಾರೆ. ಆದ್ದರಿಂದ ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ. ಏನಂತ ಅಂದರೆ ಈ ಒಂದು ಅವಧಿಯಲ್ಲಿ ನಿವೃತ್ತಿ ಹೊಂದಿದಂಥ ನಿವೃತ್ತ ನೌಕರಿಗೆ ಈ ಮೇಲ್ಕಂಡಂಥ ಡಿಸಿಆರ್ಜಿ ಇರ್ಬೋದು, ಕಮ್ಯುಟೇಷನ್ ಇರ್ಬೋದು ಹಾಗೂ EL ಎನ್ಕಾಶ್ಮೆಂಟ್ ಮೂಲ ವೇತನಕ್ಕೆ ಹಬ್ಬಗಳ ಸಂದರ್ಭದಲ್ಲಿ ಸಾಮರಸ್ಯ ಹಾಳು ಮಾಡುವ ದುರುದ್ದೇಶದಿಂದ ನಗರದಲ್ಲಿ ಬ್ಯಾನರ್, ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಪ್ರಚೋದನಕಾರಿ ಚಟುವಟಿಕೆಗಳನ್ನು ಆರಂಭಿಸಿದ್ದು, ಈ ಬಗ್ಗೆ ಗಮನ ಹರಿಸಿ ಎಂದು ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಮಹತ್ವವಿದೆ. ಭಾರತೀಯರು ಯಾವುದೇ ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹಬ್ಬಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮತ್ತು ಸೌಹಾರ್ದತೆ ಹಾಗೂ ಸಹಬಾಳ್ವೆಯ ಪ್ರತೀಕಗಳಾಗಿವೆ. ಸದ್ಯದಲ್ಲೇ ಗೌರಿ ಗಣೇಶ ಹಬ್ಬ ಬರುತ್ತಿದ್ದು, ಜೊತೆಗೆ ಇತರೆ ಧರ್ಮಗಳ ಹಬ್ಬಗಳು ಬರುತ್ತಿವೆ. ಈ ಹಬ್ಬವನ್ನು ಎದುರುಗೊಳ್ಳಲು ಮತ್ತು ಆಚರಿಸಲು ಜನರು ಸಂಭ್ರಮ ಸಡಗರದಿಂದ ಕಾಯುತ್ತಿದ್ದಾರೆ. ಆದರೆ ಹಾಸನ ನಗರದಲ್ಲಿ ಕೆಲವರು ಈ ಹಬ್ಬಗಳ ಸಂದರ್ಭ ಸಾಮರಸ್ಯ ಹಾಳು ಮಾಡುವ ದುರುದ್ದೇಶದಿಂದ ಪ್ರಚೋದನಕಾರಿ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ ಎಂದರು. ಹಾಸನ ನಗರದಲ್ಲಿ ಹಿಂದೂ ಗಣಪತಿ ಸೇವಾ ಸಮಿತಿ ಎನ್ನುವ ಹೆಸರಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗಣಪತಿ ಪ್ರತಿಷ್ಠಾಪಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ. ಸರ್ಕಾರದ ಸ್ಥಳದಲ್ಲಿ ಒಂದು ನಿರ್ದಿಷ್ಟ ಧರ್ಮದ ಆಚರಣೆಗೆ ಜಿಲ್ಲಾಡಳಿತ ಹೇಗೆ ಅವಕಾಶ ನೀಡುತ್ತಿದೆ ಎನ್ನುವುದೇ ಪ್ರಮುಖವಾದ ಪ್ರಶ್ನೆಯಾಗಿದೆ. ಇದು ನಮ್ಮ ಸಂವಿಧಾನದ ಮೂಲ ಆಶಯಗಳಿಗೆ ಬಗೆದ ಅಪಚಾರವಾಗಿದೆ ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಗಣಪತಿ ಎನ್ನುವ ಪರಿಕಲ್ಪನೆಯೇ ಇರಲಿಲ್ಲ. ಆದರೆ ಈಗ ಹಿಂದೂ ಹೆಸರಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ಪದ್ಧತಿ ಆರಂಭಿಸಲಾಗಿದೆ. ಇದು ಗೌರಿ ಗಣೇಶ ಹಬ್ಬವನ್ನು ನಿರ್ದಿಷ್ಟವಾಗಿ ಕೋಮುವಾದೀಕರಣ ಮಾಡುವ ಉದ್ದೇಶವಾಗಿದೆ ಎಂದು ದೂರಿದರು. ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೇರಿದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಹಿಂದೂ ಗಣಪತಿ ಪ್ರತಿಷ್ಠಾಪನೆ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ದಲಿತ ಸಂಘಟನೆಯ ಹಿರಿಯ ಮುಖಂಡ HK ಸಂದೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ TR ವಿಜಯಕುಮಾರ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ MJ ಪೃಥ್ವಿ, KPRS ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್, ಟಿಪ್ಪು ಸಂಘರ್ಷ ಸಮಿತಿ ಮುಬಶಿರ್ ಅಹಮದ್, ದಲಿತ ಮುಖಂಡರಾದ ದೇವರಾಜ್, ಸಿಐಟಿಯು ಮುಖಂಡರಾದ ಸತ್ಯನಾರಾಯಣ, ಅರವಿಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಒಂದು 2 ದಿನದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಭಾರತದಲ್ಲಿ ಯಾವುದೇ ಹಬ್ಬಗಳನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಅದು ಎಲ್ಲ ಜನಾಂಗಕ್ಕೂ ಸೇರಿದಂಗೆ ಆಚರಿಸ್ತಾರೆ.
ಹಿಂದೆ ಎಲ್ಲ ಹಬ್ಬಗಳನ್ನ ಆಚರಿಸಲು ಒಟ್ಟಿಗೆ ಸೇರ್ಲಿಕ್ಕೆ, ಸಂತೋಷ ಬೆರೀಲಿಕ್ಕೆ, ಊಟ ಮಾಡಲಿಕ್ಕೆ, ಸೌಹಾರ್ದ ಬೆಳೆಸಲಿಕ್ಕೆ. ಆದ್ರೆ ಇತ್ತೀಚೆಗೆ ಕೆಲವು ಕೋಮುವಾದಿ ಶಕ್ತಿಗಳು ಧರ್ಮವನ್ನ, ಹಬ್ಬಗಳನ್ನ ಕೋಮುವಾದೀಕರಣ ಮಾಡಿ ಹಿಂದೂ ಗಣಪತಿಯನ್ನು ಸ್ಥಾಪಿಸಿಕೊಡ್ತಾರೆ. ಹಿಂದೂ ಗಣಪತಿ ಅಂದ್ರೆ ಏನು? ಏನ್ ಮುಸ್ಲಿಂ ಗಣಪತಿ, ಕ್ರಿಶ್ಚಿಯನ್ ಗಣಪತಿ, ಜೈನ ಗಣಪತಿ ಅಂತ ಯಾರು ಇಡ್ತಾರ? ಸೊ ಗಣಪತಿ ಅಷ್ಟೇ. ಸೊ ಭಾರತದಲ್ಲಿ ಗಣಪತಿ ಅಂದ್ರೆ ಒಂದೇ ಗಣಪತಿ. ಇವರು ಹಿಂದೂ ಗಣಪತಿ ಅಂತ ಇಡ್ತಾರೆ. ಸೊ ಅದನ್ನ ತಗೊಂಡೋಗಿ ಕಲಾಭವನ ಇಡ್ತಾರೆ. ಸರ್ಕಾರದ ಇಲಾಖೆ ಎದುರುಗಡೆ ಇಟ್ಟು ಅಲ್ಲಿ ಹೋಮ ಹವನ ಮಾಡ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ HK ಸುರೇಶ್ ಅವರ ಜನ್ಮದಿನದ ಅಂಗವಾಗಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಸಲಾಯಿತು. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ HK ಸುರೇಶ್ ಜನ್ಮದಿನದ ಅಂಗವಾಗಿ ಇಲ್ಲಿನ HKS ಬಾಯ್ಸ್ ಮತ್ತು ಹುಲ್ಲಹಳ್ಳಿ ಸುರೇಶ್ ಅಭಿಮಾನಿ ಸಂಘದಿಂದ ವಿವಿಧ ಸೇವಾ ಕಾರ್ಯದ ಜೊತೆಗೆ ಪ್ರವಾಸಿ ತಾಣ ಬೇಲೂರಿನಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಶಾಸಕ HK ಸುರೇಶ್ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳಿಂದ ಪಟ್ಟಣದ ನೆಹರು ನಗರದಿಂದ ಶಾಸಕ HK ಸುರೇಶ್ ಅವರನ್ನ ಭವ್ಯ ಮೆರವಣಿಗೆಯೊಂದಿಗೆ ಬಸವೇಶ್ವರ ವೃತ್ತದ ಬಳಿ ಧಾವಿಸಿದ ಸಂದರ್ಭ ಬೃಹತ್ ಸೇಬಿನ ಹಾರ ಮತ್ತು ಜೆಸಿಬಿ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು. ಬಳಿಕ ಶಾಸಕರು ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ನೇರ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಅಭಿಮಾನಿಗಳ ಸಂಘದಿಂದ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಾವು ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ್ದಲ್ಲದೆ ನೂರಾರು ರೈತರಿಗೆ ತೆಂಗಿನ ಸಸಿಗಳನ್ನು ನೀಡಿದ್ರು. ಇನ್ನು ತಾಲೂಕಿನ ನೂರಾರು ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಹಾಯಕರಿಗೆ ಗೌರವ ಸಲ್ಲಿಸಿ ವಿಶೇಷವಾಗಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಸನ್ಮಾನ ನಡೆಸಲಾಯಿತು. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ HK ಸುರೇಶ್, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಬೇಲೂರಿಗೂ ನನಗೂ ಅವಿನಾಭಾವ ಸಂಬಂಧ ಇರುವ ಕಾರಣ ಕ್ಷೇತ್ರಪಾಲಕ ಚೆನ್ನಕೇಶವ ಇಲ್ಲಿ ಸೇವೆ ಮಾಡಲು ಶಾಸಕನಾಗಿ ಆಯ್ಕೆಯನ್ನ ನಿಮ್ಮ ಮೂಲಕ ಮಾಡಿದ್ದಾರೆ. ನಾನು ಎಂದಿಗೂ ಶಾಸಕನಲ್ಲ, ಬದಲಾಗಿ ಸೇವಕ ಎಂಬ ಭಾವನೆಯೊಂದಿಗೆ ಜನರು ತಿಳಿಯಬೇಕಿದೆ. ಜಾಗತಿಕ ಮನ್ನಣೆ ಪಡೆದ ಬೇಲೂರು ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಪರಮ ಗುರಿಯಾಗಿದೆ. ಇಲ್ಲಿನ ಜನರ ಸಂಕಷ್ಟಗಳನ್ನು ನಾನು ಚೆನ್ನಾಗಿ ಬಲ್ಲೆ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸುರೇಶಣ್ಣ ಎನ್ನುವ ಭಾವನೆ ನಿಜಕ್ಕೂ ಖುಷಿ ಮೂಡಿಸಿದೆ. ಕಳೆದ 5-6 ವರ್ಷದಿಂದ ನಮ್ಮ ಅಭಿಮಾನಿಗಳು ಜನ್ಮದಿನವನ್ನು ಆಚರಿಸುತ್ತಾ ಬಂದಿದ್ದಾರೆ. ಕೇವಲ ಜನ್ಮದಿನವನ್ನು ಆಚರಿಸಿದರೆ ಸಾಲದು, ಆ ಮೂಲಕ ಸೇವಾ ಕಾರ್ಯ ಮಾಡಬೇಕೆಂದು ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು, ರೈತರು, ಅಂಗವಿಕಲರಿಗೆ ವಿಶೇಷವಾಗಿ ಸೇವಾ ಚಟುವಟಿಕೆ ನಡೆಸಿ ಬೃಹತ್ ರಕ್ತದಾನ ಶಿಬಿರ ನಡೆಸಿದ್ದಾರೆ. ಈ ಕಾರ್ಯ ನಿಜಕ್ಕೂ ಅಗಮ್ಯವಾಗಿದೆ. ಜನರ ಪ್ರೀತಿಗಾಗಿ ನಾನು ಕೆಲಸ ಮಾಡುವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರೇಣುಕುಮಾರ್, ಪರ್ವತಯ್ಯ, ಗಂಗೇಶಣ್ಣ, ಸಿಎಸ್ ಪ್ರಕಾಶ್, ತೆಂಡೆಕೆರೆ ರಮೇಶ್, ನೆಟ್ಟೆಕೆರೆ ಮಂಜುನಾಥ್, ಡಿಶಾಂತ್, ಅಶೋಕ್, ಜಾವಗಲ್ ಪ್ರಸನ್ನ, ನಿಖಿಲ್, ವಿನಯ್, ಕರ್ಣ, ಜಯಶಂಕರ್, ದರ್ಶನ್, ಪ್ರಣೀತ್ ಗೌಡ, ರವಿಕುಮಾರ್, ರಮೇಶ್, ವಿಜಯಣ್ಣ, ಶೋಭಾ ಗಣೇಶ್, ವಿನಯ್, ಮನು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ ಅಂತಕ್ಕಂಥದ್ದು ಬಹುಶಃ ಇದೆಲ್ಲದನ್ನು ಸಹ ನೋಡಿದ್ರೆ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ದಯವಿಟ್ಟು ಈ ಸೇವಾ ಚಟುವಟಿಕೆಯನ್ನು ಮುಂದುವರಿಸಬೇಕು. ಇದು ಹುಟ್ಟುಹಬ್ಬದಕ್ಕಲ್ಲ, ಸೇವೆಯನ್ನು ಮಾಡ್ತಕ್ಕಂಥದಕ್ಕೆ ನಾನು ಪಣವನ್ನು ಕಟ್ಟಿದ್ದೀನಿ. ಪ್ರಾಮಾಣಿಕವಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಒಂದು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕಟ್ಟ ಕಡೆಯ ಬರವಣ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಪಣವನ್ನು ಕಟ್ಟಿದ್ದೀನಿ. ಅದಕ್ಕೆ ನೀವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಾ. ಇವತ್ತು ಬಹುಶಃ ಗೊತ್ತಿರಲಿ, ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್, ರೋಡ್ ಸೇಫ್ಟಿ ಬಳಗ, ಅರಸೀಕೆರೆ ಬ್ಲಡ್ ಡೊನೇಷನ್ ಗ್ರೂಪ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅರಸೀಕೆರೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಸುಮಾರು 500 ರೋಗಿಗಳಿಗೆ ಉಚಿತವಾಗಿ ಬಿಪಿ, ಶುಗರ್, ಕ್ಯಾನ್ಸರ್, ಎಸಿಜಿ, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್ ತಪಾಸಣೆ ಮಾಡಲಾಯಿತು. ಈ ಶಿಬಿರದಲ್ಲಿ ಕೀಲು ಮತ್ತು ಮೂಳೆ ರೋಗ ತಜ್ಞರು, ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞರು, ಜನರಲ್ ಫಿಸಿಷಿಯನ್, ಕ್ಯಾನ್ಸರ್ ರೋಗ ತಜ್ಞರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಅರಸೀಕೆರೆ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಮಾತನಾಡಿ, ಈ ತರಹದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದರಿಂದ ಎಲ್ಲರಲ್ಲೂ ಆರೋಗ್ಯ ಜಾಗೃತಿ ಮೂಡುತ್ತೆ ಮತ್ತು ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗುವುದನ್ನು ತಪ್ಪಿಸಿದಂತಾಗುತ್ತದೆ. ಎಲ್ಲರೂ ಶಿಬಿರದಲ್ಲಿ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಹಾಗೂ ಆಯೋಜಿಸಿರುವ ಆಸ್ಪತ್ರೆಯವರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ್ಯವಾದ ತಿಳಿಸಿದರು. ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಮತ್ತು ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ ಉಮೇಶ್ ಮಾತನಾಡಿ, ಸುಮಾರು 500 ಜನರಿಗೆ ಉಚಿತವಾಗಿ ಬಿಪಿ, ಶುಗರ್, ಕ್ಯಾನ್ಸರ್, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್ ತಪಾಸಣೆ ಮಾಡಲಾಗಿದ್ದು, ಅವರಲ್ಲಿ 80 ಜನರಿಗೆ ಶುಗರ್ ಸಮಸ್ಯೆ ಇದ್ದು, 40 ಜನರಿಗೆ ಬಿಪಿ ಇದ್ದು, 40 ಜನರಿಗೆ ಎಕ್ಸ್ರೇ ತಪಾಸಣೆ ಮಾಡಿ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಔಷಧಿ ವಿತರಿಸಲಾಗಿದೆ.
ಸುಮಾರು 25 ಜನರಿಗೆ ಸಿಟಿ ಸ್ಕ್ಯಾನ್ ತಪಾಸಣೆ ಮಾಡಲು ಹಾಸನ ನಗರಕ್ಕೆ ಕಳುಹಿಸಲಾಯಿತು. ಎಲ್ಲರೂ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಮತ್ತು ಶಾಸಕ ಶಿವಲಿಂಗೇಗೌಡ ಆಗಮಿಸಿ ಆಯೋಜಕರಿಗೆ ಶುಭ ಹಾರೈಸಿದರು. HCN ನ್ಯೂಸ್ ಹಾಸನ್. ಹಾಸ್ಪಿಟಲ್ ಅವರ ಸಂಸ್ಥೆ ವತಿಯಿಂದಾನು ಒಳ್ಳೆ ಕೆಲಸ ಮಾಡ್ತೀವಿ. ಇದು ಯಾಕಂದ್ರೆ ಕೆಲವರು ಹಾಸ್ಪಿಟ್ಲಿಗೆ ಹೋಗೋ ಒಂದು ಕಾನ್ಸೆಪ್ಟ್ ಇರಲ್ಲ. ಎಲ್ಲೋ ಒಂದ್ ಕಡೆ ಈ ತರ ನೀವು ಕೊಟ್ಟಂತ ಸವಲತ್ತುಗಳಲ್ಲಿ ಅವ್ರು ಬಂದು ನಿಮ್ಮಲ್ಲಿ ಒಂದು ತಪಾಸಣೆ ಮಾಡ್ಕೊಂಡಾಗ ಎಲ್ಲೋ ಅವರ ಒಂದು ಆರೋಗ್ಯದಲ್ಲಿ ಏರ್ಪೇರಿದ್ರೆ ಅವ್ರಿಗೆ ಒಂದು ಜಾಗೃತಿ ಆಗುತ್ತೆ. ಹೌದಪ್ಪ, ನಾವು ಆರೋಗ್ಯ ಹಿಂಗೆ ನಮ್ಗೆ ಆಗಿದೆ ಅಂತೆ, ನಾವು ಇನ್ನು ಮುಂದೆ ನಾವು ಬದುಕಬೇಕಾದ್ರೆ ನಾವು ಹಿಂಗೆ ಎಲ್ಲಾದ್ರೂ ಡಯಟ್ ಮಾಡ್ಕೊಂಡು ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಆರೋಗ್ಯದ ಬಗ್ಗೆ ಅಂತ ಹೇಳಿ ಇದು ಒಳ್ಳೆ ಕೆಲಸ ಇದೆ. ಯಾಕಂತ ಹೇಳಿದ್ರೆ ಕೆಲವರು ವಾಲಂಟಿಯರ್ ಆಗಿ ಹಾಸ್ಪಿಟಲ್ ಹೋಗಕ್ಕೆ ಯಾರು ಇಷ್ಟಪಡಲ್ಲ. ಇಂಥ ಒಂದು ಸ್ಕೀಮ್ಸ್ ಈಗ ಒಂದು 500 ಜನ ತಗೊಂಡಿರಂದ್ರೆ ಅವಶ್ಯಕತೆ ಏನೂ ಬಂದಿರೋದು. ಆದ್ರಿಂದ ಇಂಥ ಒಳ್ಳೆ ಕೆಲಸ ಸಂಘದವರು ಮತ್ತು ಈ ಹಾಸ್ಪಿಟಲ್ ಸಂಸ್ಥೆಗಳು ಒಳ್ಳೇದು ಮಾಡಿ. ಗ್ಯಾರಂಟಿ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪಿಸಲು ಅಧಿಕಾರಿಗಳು ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಂಪಿ ಪ್ರಕಾಶ್ ಗೌಡ ಎಚ್ಚರಿಕೆ ನೀಡಿದರು. ಅವರು ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಗ್ಯಾರಂಟಿ ಯೋಜನಾ ಸಮಿತಿ ಸಭೆಯಲ್ಲಿ ಮಾತನಾಡಿ, ತಾಲೂಕು ಆಡಳಿತದ ವತಿಯಿಂದ ನಡೆಯುವ ಸಾರ್ವಜನಿಕ ಸಭೆ ಸಮಾರಂಭ ಹಾಗೂ ಜಯಂತಿಗಳಿಗೆ ಗ್ಯಾರಂಟಿ ಸಮಿತಿಯವರನ್ನ ಕಡೆಗಣಿಸುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಚ್ಚರ ವಹಿಸಿ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗಸೂಚಿಗಳನ್ನು ತಿಳಿಸಬೇಕು ಎಂದರು. ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸರಿಯಾಗಿ ಅಕ್ಕಿಯನ್ನ ನೀಡಬೇಕು ಹಾಗೂ ಈಗಾಗಲೇ ಅಂಗಡಿ ಎದುರು ದರಪಟ್ಟಿ ಮತ್ತು ಸಾರ್ವಜನಿಕರ ಮಾರ್ಗಸೂಚಿ ನಾಮಫಲಕಗಳನ್ನು ಅಳವಡಿಸುವಂತೆ ತಿಳಿಸಿದರೂ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ. ಸಭೆಗೆ ಬಂದು ಕಾಟಾಚಾರದ ಮಾಹಿತಿಗಳನ್ನು ನೀಡೋದಾದರೆ ಕೆಲಸ ಮಾಡಲು ನಿಮಗೆ ಸ್ವಇಚ್ಛೆ ಇಲ್ಲ. ಸರ್ಕಾರ ಜನರಿಗೆ ಸಾಕಷ್ಟು ಸವಲತ್ತುಗಳನ್ನು ನೀಡಲು ಮುಂದಾಗಿದ್ರೂ ಬೇಜವಾಬ್ದಾರಿ ವರ್ತನೆ ತೋರುತ್ತಿರುವುದು ಕಂಡುಬಂದಿದೆ ಎಂದರು. ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ಜನಾರ್ದನ್, ನವೀನ್ ಕುಮಾರ್, ನಾಗೇಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಎಲ್ಲ ಆಫೀಸರ್ಸ್ ಬಂದಿದ್ರಿ. ನಾವು ಹೇಳಿದ್ದೇನು ಅಜೆಂಡ ಪ್ರಕಾರ ಈಚಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ ಎಲ್ಲ ನಾಮಫಲಕ ಹಾಕಬೇಕು ಪ್ರತಿಯೊಂದು ಡಾಕ್ಟರ್ ಕೇಳಿದ್ವಿ. ಇನ್ನು CDP ಅವರು ಅದು ಕೂಡ ಹೇಳಿದ್ವಿ. ಲಾಸ್ಟ್ ಟೈಮ್ ಏನು ಡೆತ್ ಆಯ್ತು ಅದೇ ಬಂದಿದೆ, ಇದೇ ಬಂದಿದೆ. ಯಾವುದು ಕೂಡ ನನ್ನ ಪ್ರಕಾರ ಸರ್ ಏನು ಕೊಡೋಣ ಸರ್. ಯಾಕಂದರೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ರು ಸರ್. ನಮಗೆಲ್ಲ ಕೇಳ್ತಾರೆ, ನಮ್ಗೆ ಹೆಂಗಾಯ್ತು ಅಂದರೆ ನಿಮ್ಮ ಆಫೀಸರ್ಸ್ ಸರ್ ನಿಮ್ಗೆ ಹೆಚ್ಚೇ ಕೆಲಸ ತಗೋತಿದ್ರೆ ನಮಗೆ ಝೂಮ್ ಮೀಟಿಂಗಲ್ಲಿ ಹೇಳಿದ್ದ ಸರ್. ನಮಗೆ ಏನು ಹೇಳಿದೆ ಗೊತ್ತಾ, ನಮ್ಗೆ ಸುಮ್ಮನೆ ಕೂರಿಸಿಲ್ಲ ಸರ್. ನನ್ನ ಪ್ರಕಾರ ಸರ್ ಏನು ವರ್ಕ್ ಆಗ್ತಲ್ಲ ಅಂತ ಅನ್ಕೊಂಡು ದಯಮಾಡಿ ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು ಇಂಪಾರ್ಟೆಂಟ್ ಸರ್, ನಮ್ಗೆ ಏನಾಗ್ತಾ ಇದೆ ಅಂದರೆ ಇವಾಗ ಗ್ಯಾರಂಟಿ ಸಮಿತಿ ಮಾಡಿದ್ದಾರೆ. ನಮ್ಮನ್ನು ಏನು ಯಾವುದು ನಿಮಗೆಲ್ಲ ಸಖತ್ ಕಾರ್ಯಕ್ರಮ ನಡೀತಾ ಇದೆ. ನಾನು ಯಾವತ್ತೂ ಕರಿತಾನೆ ಇಲ್ಲ. ನಾನು ಆಗಸ್ಟ್ 15 ಕರೆದಿದೆ. ನಾನು ಯಾರು ಕರೆದಿದ್ದಾರೆ ಅಧ್ಯಕ್ಷನ ಏನು ಗೈಡ್ಲೈನ್ಸ್ ಇದೆ. ನಾನು ವೈಯಕ್ತಿಕ ಮಾತಾಡಲ್ಲ. 5 ಯೋಜನೆಗಳಿದೆ. ನಮ್ಮ ಯಾವತ್ತೂ ಕಾರ್ಯಕ್ರಮಕ್ಕೆ ಯಾರು ಕರಿತಾ ಇಲ್ಲ. ಇನ್ನು ತಾಲೂಕಾಡಳಿತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಆಲೂಗೌಡನಹಳ್ಳಿ ಸಮೀಪ ಇರುವ ಖುದ್ದು ತೋಟದಲ್ಲಿ ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು ದಿನಗಳಿಂದ ಸುತ್ತಮುತ್ತಲಿನ ಕುರಿ ಮೇಕೆಗಳನ್ನು ತಿಂದು ಹಾಕುತ್ತಿತ್ತು. ಚಿರತೆ ಕಾಟದಿಂದ ಅಲ್ಲಿಯ ಸುತ್ತಮುತ್ತಲ ಜನರು ತಿರುಗಾಡಲು ಭಯಭೀತರಾಗಿದ್ರು. 4 ದಿನಗಳ ಹಿಂದೆ ಅರಣ್ಯ ಇಲಾಖೆಯವರು ಬೋನು ತಂದಿಟ್ಟಿದ್ರು. ತಡರಾತ್ರಿ ಚಿರತೆ ಬೋನಿಗೆ ಬಿದ್ದಿದೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಬಸವಣ್ಣನವರ ತತ್ವಗಳು ಜಗತ್ತು ಇರುವವರೆಗೂ ಶಾಶ್ವತವಾಗಿರಲಿದೆ ಎಂದು ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಮಂಗಳವಾರ ಮಲೆನಾಡು ವೀರಶೈವ ಸಮಾಜ ಬಸವಣ್ಣನವರ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ, ಮಾನವರು ಆಧುನಿಕ ಯುಗದಲ್ಲಿ ಚಂದ್ರಲೋಕ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೇವೆ, ಆದರೆ ಮನುಷ್ಯರೊಂದಿಗೆ ಹೇಗೆ ವರ್ತನೆ ಮಾಡಬೇಕೆಂಬುದೇ ತಿಳಿಯದೇ ಇರುವುದು ಇಂದಿನ ಸಮಾಜದಲ್ಲಿನ ಸಂಘರ್ಷಕ್ಕೆ ಕಾರಣವಾಗಿದೆ.
ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಂಡವನು ಮಾತ್ರ ಸಮಾಜಕ್ಕೆ ಆಸ್ತಿ ಆಗ್ತಾನೆಯೇ ಹೊರತು ಸ್ವಂತಕ್ಕೆ ದುಡಿದವನಲ್ಲ ಎಂದು ತಿಳಿಸಿದರು. ಪುಷ್ಪಗಿರಿ ಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ನಾನು ಎಂಬುದು ಸಂಸ್ಕೃತಿ ಅಲ್ಲ, ನಾವು ಎನ್ನುವುದು ನಮ್ಮ ಸಂಸ್ಕೃತಿ. ನಾವು ಎಂಬ ಮನಸ್ಥಿತಿ ನಮ್ಮಲ್ಲಿ ಬರುವವರೆಗೆ ಸಮಾಜದ ಉದ್ಧಾರ ಸಾಧ್ಯವಿಲ್ಲ. ನಾನು ಹಾಗೂ ನನ್ನದು ಎಂಬುದನ್ನು ಬಿಟ್ಟಾಗ ಮೋಕ್ಷ ದೊರೆಯಲಿದೆ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನ್ಯಾಯವಿದ್ದಾಗ ಮಾತ್ರ ಒಳ್ಳೆಯದಾಗುತ್ತೆ ಎಂದರು. ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಮಾತನಾಡಿ, 12ನೇ ಶತಮಾನದಲ್ಲಿ ಬದುಕಿದ್ದ ಬಸವಣ್ಣ ಇಡೀ ಮನುಕುಲಕ್ಕೆ ಮಾದರಿ. ಇವರು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ, ಮನುಷ್ಯ ಹೇಗೆ ಬದುಕಬೇಕೆಂಬುದನ್ನು ಹೇಳಿಕೊಟ್ಟ ಧೀಮಂತರ ಪುತ್ಥಳಿಗಳು ಎಲ್ಲ ಪಟ್ಟಣಗಳು ಸ್ಥಾಪಿಸುವ ಮೂಲಕ ಮುಂದಿನ ತಲೆಮಾರಿಗೆ ಅವರ ತತ್ವಗಳನ್ನು ಕೊಂಡೊಯ್ಯಬೇಕಾಗಿದೆ ಎಂದರು. ಸಮಾಜದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೊಳಿಸಲಾಗುವುದು ಎಂದರು. ವೇದಿಕೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಪರಮೇಶ್, ಸಮಾಜ ಸೇವಕ ಬನ್ನಹಳ್ಳಿ ಪುನೀತ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ದಿವಾನ್, ಕಾರ್ಯದರ್ಶಿ ಧರ್ಮಪ್ಪ, ಓಂಕಾರಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಶಂಕರ್ ಬಿದ್ರಿ ಅವರು ಮಾತಾಡಬೇಕಾದಂತ ಸಂದರ್ಭದಲ್ಲಿ ನಮಗೆ ಅನಿಸ್ತಾ ಇತ್ತು, ಅವ್ರ ಎಲ್ಲ ವಿಷಯವನ್ನು ಈಗಾಗಲೇ ನಿಮಗೆ ಹೇಳಾಗಿದೆ. ಕೇಳಿಸ್ಕೊಂಡ್ರ ಇಲ್ವಾ? ಮತ್ತೆ ಹೇಳ್ರಿ, ಕೇಳಿಸ್ಕೊಂಡಿದೀವಿ ಅಂತ ತಿಳಿತಾ? ಕೇಳಿಸ್ಕೊಂಡಿದ್ರೆ ಕೇಳಿಸ್ಕೊಳ್ಳದಿರೋರ್ಗೆ ಹೇಳ್ರಿ, ತಿಳಿದಿದ್ರೆ ತಿಳಿದೇ ಇರೋರ್ಗೆ ಹೇಳ್ರಿ. ಮತ್ ನಾವ್ಯಾಕೆ ಮಾತಾಡ್ಬೇಕು? ಸಾಕನ್ನ ಮಾತಾಡ್ಬೇಕಾ? ಬಹುಶಃ ಯಾರು ಹೇಳ್ತಾ ಇದ್ರು ನೋಡ್ರಿ, ಶಂಕರಿಂದ ಬಂದ್ರೆ ತೀರ್ಥ ಅಂತ ಹೇಳಿ. ಬಸವಣ್ಣವರು ಅಂತಂದ್ರೆ ಈ ಜಗತ್ತಿಗೆ ಅದ್ಭುತವಾದಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಕೊಟ್ಟಂತಹ ರಾಜ್ಯ. ಹೇಗೆ ಗೊತ್ತಿಲ್ಲ, ಈ ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕ ಹಾಗೆ ವ್ಯಕ್ತಿಗಳು ಬಂದರು. ಶಂಕರಾಚಾರ್ಯರಿಂದ ಹಿಡಿದು ಬುದ್ಧನಿಂದ ಹಿಡಿದು ಎಲ್ಲ ವರ್ಗದಿಂದ ಬಂದರು. ಎಲ್ಲರ ವ್ಯಕ್ತಿ ಅಮೆರಿಕದಲ್ಲಿರುವ ವರ್ಜಿನಿಯಾ ರಿಚ್ಮಂಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾವೇರಿ ಕನ್ನಡ ಸಂಘ, ವಾಷಿಂಗ್ಟನ್ ಡಿಸಿ ಮೆಟ್ರೋ ಮತ್ತು ರಿಚ್ಮಂಡ್, ವರ್ಜಿನಿಯಾ ಇವರ ಸಂಯುಕ್ತಾಶ್ರಯದಲ್ಲಿ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಭಾಗಿಯಾಗಿದ್ದರು. ಈ ಬಗ್ಗೆ ಮಾತನಾಡಿದ ಗೋಪಾಲಸ್ವಾಮಿ, ಕಾರ್ಯಕ್ರಮದಲ್ಲಿ ಅಮೆರಿಕದಿಂದ ಒಟ್ಟು 4,000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೆಳೆಯಿತು. ಈ ಅಪರೂಪದ ಕಾರ್ಯಕ್ರಮ ವೀಕ್ಷಣೆಯನ್ನ ಇಲ್ಲಿನ ಭಾರತೀಯರು, ಅಲ್ಲಿ ವಾಸವಾಗಿರುವವರ ಜೊತೆ ಅಲ್ಲಿನ ಜನರು ಕೂಡ ಭಾಗವಹಿಸಿ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ವೇಳೆ ಕನ್ನಡ ಹಾಡಿನ ಲೋಕದಲ್ಲೇ ದಾಖಲೆ ಬರೆದ ಸಂಗೀತ ನಿರ್ದೇಶಕ ಗುರುಕಿರಣ್ ಮ್ಯೂಸಿಕ್ ಹಾಡಿಗೆ ಜನರು ಹೆಜ್ಜೆ ಹಾಕಿದ್ರು. 150ಕ್ಕೂ ಹೆಚ್ಚಿನ ಕಲಾವಿದರು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಇಂಡಿಯಾ ಕೋಆರ್ಡಿನೇಟರ್ ತಿಮ್ಮಪ್ಪ ಎಂಬುವವರು ನಮ್ಮ ಜೊತೆಯಲ್ಲಿದ್ದುಕೊಂಡು ಸಹಕರಿಸಿದರು. ಕಳೆದ 12 ವರ್ಷಗಳಿಂದ ನಡೆಯುತ್ತಿರುವ ಈ ಅಕ್ಕ ಸಮ್ಮೇಳನವು ಕೆಲ ಗಂಟೆಗಳ ಕಾಲ ಸಮಾರಂಭ ನಡೆಸಿ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಟ್ಟವರಿಗೆ ಇಲ್ಲಿನ ಅಮೆರಿಕ ದೇಶದ ನಿವಾಸಿಗಳು ಕೃತಜ್ಞತೆ ಸಲ್ಲಿಸಿದರು. ಇನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ಭಾಷಣವನ್ನು ಪ್ರೊಜೆಕ್ಟರ್ ಮೂಲಕ ಪ್ರದರ್ಶಿಸಿ ಅಮೆರಿಕದ ಕನ್ನಡಿಗರಿಗೆ ಶುಭ ಕೋರಿದರು. ಇದೇ ವೇಳೆ ಅಮೆರಿಕದ ಗವರ್ನರ್, ಸೆನೆಟ್ ಸದಸ್ಯರು, ಮಡ್ರಾಸ್ನ ಸೆನೆಟ್ ಸದಸ್ಯ ಶ್ರೀನಿವಾಸ್, ಶಿವಕುಮಾರ್ ಸ್ವಾಮೀಜಿ, ಹಾಸನ ಜಿಲ್ಲೆಯ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗೋಪಾಲಸ್ವಾಮಿ ಹೊರಟ್ಟಿ ಭಾಗವಹಿಸಿದ್ದು ಇವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂಡ ಹಗರಣ, ಮುಖ್ಯಮಂತ್ರಿಗಳಿಗೆ ನ್ಯಾಯ ಸಿಗಲಿದೆ. ಚನ್ನಪಟ್ಟಣ ಚುನಾವಣೆ ಕಾಂಗ್ರೆಸ್ ಮಾನ ಮರ್ಯಾದೆ ಪ್ರಶ್ನೆ, ಸಚಿವ ಕೆಎನ್ ಹೇಳಿಕೆ. ಮಲೆನಾಡಲ್ಲಿ ಗಣಿಗಾರಿಕೆ ತಡೆಗೆ ಗಡುವು, ಆನೆ ವಾಸ ಮಾಡುವಲ್ಲಿ ಗಣಿಗಾರಿಕೆ ನಿಷೇಧಿಸುವಂತೆ ಆಗ್ರಹ. ಪಾದಯಾತ್ರೆ ಹೋರಾಟದ ಎಚ್ಚರಿಕೆ ನೀಡಿದ ಸಮಿತಿ ಅಧ್ಯಕ್ಷ ಪುಟ್ಟೇಗೌಡ. ಡಿಸಿಎಂ ಮುತುವರ್ಜಿಯಿಂದ ಎತ್ತಿನಹೊಳೆ ಯೋಜನೆ ಮೊದಲ ಹಂತದ ಕಾಮಗಾರಿ ಪೂರ್ಣ. ಸೆಪ್ಟೆಂಬರ್ 6ರಂದು ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತಿದೆ. ಮಾಹಿತಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.